ಇದೇನ್ ಹೆಣ್ಣು ನೋಡೋ ಶಾಸ್ತ್ರನ? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. कैमरा नहीं है, वो मोबाइल है. ಇಲ್ಲಿ ನೋಡಿ RCB ಫ್ಯಾನ್ಸ್ ಯಾವ ತರ ಇರ್ತಾರೆ ಅಂತ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇವಳು ಬರ್ಡೇ, ನನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು ಬಂದ್ಬಿಟ್ಟು RCB ವಿನ್ ಆಗ್ಲಿ ಅಂತ ಕೇಳ್ಕೊಂತ. ಹರೇ ನಮಃ. ಗೈಸ್ ನೋಡಿ ಹೆಂಗ್ ತಿಂತಾ ಇದಾರೆ ಪೊಂಗಲ್. ನೋಡಿ ಇಲ್ಲಿ ಬಂದ್ರು ಬರ್ಡೇ ಗರ್ಲ್ ನೋಡಿ, ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ ಸಿಂಚನ. ಸಿಂಚನ ಬಾಡೋಗ್ಬಿಟ್ಟಿದೆ. ಪೂರ್ವಿಕಣ್ಣ ಅಂತ ಹೋಂಡಾ ಕಾರ್ ಅನ್ಕೊಂಡ್ ಬಂದ ಇದ್ನ. ಯಾವ್ದೋ ಹೋಂಡಾ ಕಾರ್ ಅಂತ ಕೇಳಿಸ್ತು. ಯಾರೇ ಅದು ಬೋಂಡಾ ಕಾರ್? ಅವ್ನ್ ಬೋಂಡಾನೇ ಅಂತಿದ್ದ. ಹಾಯ್. ನೋಡಿ ಅಡುಗೆ ಮಾಡ್ತಾರ ನಮ್ಮ ಅಕ್ಕ, ನಾವು ಬರ್ತಾ ಇದೀವಂತ. ಇವ್ರಿಬ್ರು ನೋಡಿ ಬಂದಿದ ತಕ್ಷಣ ಇವ್ರದ್ದೇನು ಕೆಲಸ ಇಲ್ಲ. ಅವ್ರದ್ದು ಬಂದಿದ ತಕ್ಷಣ ಫೋನು ಗೇಮು, ಅದು ಬಿಟ್ಟು ನೋಡಿ ಗೇಮ್ ಅಂದ್ರೆ ಏನು ಅಂತ ನೋಡಿ. ಗೈಸ್, ನಾವು ಚಿಕ್ಕ ಹುಡುಗರ ಟೈಮಲ್ಲಿ ನಮ್ಮ ಕಸಿನ್ಸ್ ಇಲ್ಲ ಫ್ರೆಂಡ್ಸ್ ಯಾರ ಸಿಕ್ಕರೆ ಸಾಕು ಆಟ ಆಡೋಣ ಅಂತ ಅನ್ಸೋದು. ನೋಡಿ ಈಗಿನ ಕಾಲದ ಮಕ್ಳುಗಳು ನೋಡಿ, ಬರೇ ಗೇಮು, ಯಾವಾಗ್ಲೂ ಗೇಮು. ಅವನ್ ನಮ್ಮನೇಲಿದ್ದಾಗೂ ಅಷ್ಟೇನೆ, ಕಾಲ್ ಮಾಡ್ಬಿಡೋದು, ಇಬ್ರು ಮಾತಾಡೋದು, ಆನ್ಲೈನ್ ಅಲ್ಲಿ ಗೇಮ್ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಬ್ರು ಆಡೋದು. ಇದೇ ಕತೆ ಮಾಡೋದು ಇವರು, ಯಾವಾಗ್ಲೂ ಅದೇ ಕತೆ ಮಾಡೋದು. ಗೈಸ್ ನೋಡಿ ಬರ್ಡೇಗಳು ರೆಡಿ ಆದ್ಲು. ಯಾಕ ಬರ್ಡೇ ಆಂಟಿ ಅಂತ್ಯಾ? ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಬರ್ಡೇ ಹುಡುಗಿ ರೆಡಿ ಆಗಿದ್ದಾರೆ ನೋಡಿ. ಹೇಗಿದೆ ಡ್ರೆಸ್? ನೀವು ಹೇಗಿದೆ ಡ್ರೆಸ್? ನನ್ಗೂ ಚೆನ್ನಾಗಿದೆ, ಇಷ್ಟ ಆಯ್ತಾ ಡ್ರೆಸ್? ತುಂಬಾ ಚೆನ್ನಾಗಿದೆ. ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ತೀಯ? 10 out of 10. ನಂಗೆ ಇಷ್ಟ ಆಯ್ತು. ನಿಮ್ ತಾತ ಏನೋ ಡ್ರೆಸ್ಸಿಂಗ್ ಸೆನ್ಸ್ ಹೇಳ್ಕೊಡ್ತಾ ಇದಾರೆ ನಿನ್ಗೆ. ಕೂದಲು ಒಂಚೂರು ಮುಂದಕ್ಕೆ ಅವಳು ಚಿಕ್ಕ ಕೂದಲಿದ್ರೆ ಮುಂದಕ್ಕೆ ಬಿಡ್ಬೋದು. ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಚನ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇದೇನ್ ಹೆಣ್ಣು ನೋಡೋ ಶಾಸ್ತ್ರನ? ಅದಾಕೊಂಡು ನೋಡು. ಬ್ಲಾಗಲ್ಲಿ ಕವರ್ ಮಾಡಿ ನೋಡಿ ನಮ್ಮಕ್ಕ. ಗೈಸ್ ನೋಡಿ ಬರ್ಡೇ ದಿನನೇ ಜಾರ್ ಬೀಳ್ತದಳ್ಳಿ ಹುಡುಗಿ. ಯಾರು ಬಿಡ್ತಲ್ಲಿ ನೋಡಿ, ಜೀತನೆಲ್ಲ ಹೇಳಿ ಬಿಡ್ತಿದ್ರು. ಹುಷಾರು ಅಂದೆ ತಲೆಲಾಗ ಒಂದು ಜಾರ್ ಬಿಟ್ಟು ಬಂದಪ್ಪ ಎಲ್ರು ಹೋಗೋಣ. ಗೈಸ್ ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಶ್ರೀಕೃಷ್ಣನ ದರ್ಶನ, ಶ್ರೀ ರಾಧಾಕೃಷ್ಣನ ದರ್ಶನ ಮಾಡೋದಕ್ಕೆ ಹೋಗ್ತಾ ಇದೀವಿ. ನಂದೇ ಕನಸು. ಸಿಂಚನದ್ದು ಬರ್ಡೇ ಆಸೆ ಇದೆ, ಅವಳಿಗೆ ಇಸ್ಕಾನ್ಗೆ ಹೋಗ್ಬೇಕಂತ. ಇಸ್ಕಾನ್ಗೆ ಹೋಗ್ಬೇಕು ಅಂತ ಆಸೆ ಇತ್ತು ಇವಳಿಗೆ. ಸೊ ಹಂಗಾಗಿ ಇಸ್ಕಾನ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದೀವಿ. ರಾಧಾಕೃಷ್ಣ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಎಲ್ರು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಗೈಸ್ ನೋಡಿ ರೀಚ್ ಆಗಿದ್ದೀವಿ. ಬರ್ಡೇ ಗರ್ಲ್ ಆಸೆಯಿಂದ ಇವ್ರ ಮನೆಯಿಂದ 10 minutes ಅಷ್ಟೇ ಅಲ್ಲ, 10 minutes ಅಷ್ಟೇ. ಪಾರ್ಕಿಂಗ್ ಮಾಡ್ತಾ ಇದ್ದಾರೆ. ನನ್ನ ಮಗ ನೋಡಿ ಈ ಥರ ಆಡ್ತಾ ಇದ್ದಾನೆ ಹೆಂಗೆಂಗೋ. ಸುತ್ತಲೂ ನೋಡ್ಬೋದು ನಿಮಗೆ, ತುಂಬ ಸ್ಪೇಷಿಯಸ್ ಆಗಿದೆ. ಕಾರ್ಗಳು ನಿಲ್ಸೋಕ್ಕೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಬರ್ಡೇಗಳದ್ದು ಕೂದಲು ನೋಡಿ ಎಷ್ಟು ಉದ್ದ ಇದೆ. ಅವಳಿಗೆ ಮುಕ್ಕಾಲಿದೆ ಕೂದಲು.
ಸಕ್ಕ ಕಾಣಿಸ್ತಾ ಇದೆ ಹಿಂದೆಯಿಂದ ಕೂದಲು. ಟೆಂಪಲ್ ನೋಡಿ ಎಷ್ಟು ಮಸ್ತಾಗಿ ಕಾಣುತ್ತೆ, ಇಲ್ಲಿಂದ ತೋರಿಸ್ತೀನಿ. ತುಂಬಾ ಜನ ಅಂತ ಕಾಣ್ತಾ ಇದಾರೆ, ಅದೆಷ್ಟು ರಶ್ ಇರುತ್ತೋ ಗೊತ್ತಿಲ್ಲ. ಇವತ್ತು ವೀಕೆಂಡು, ಬನ್ನಿ ನೋಡೋಣ. ಸರ್ ಅದು PHT ಮೂಮೆಂಟ್ಸ್ ಸರ್, H ಮೂಮೆಂಟ್ಸ್ ಅಲ್ಲ. ನೋಡಿ ಇಲ್ಲಿ ಡಿ ಇಲ್ಲಿ ಬರ್ತಾ ಇದಾರೆ, ಪಿ ಮುಂದೆ ಹೋಗ್ಬಿಟ್ಟಿದೆ. ಜೊತೆಗೆ ಎಸ್ ಇದೆ, ಸಿಂಚನ. ನೋಡಿ ಇವರೆಲ್ಲ ಎಷ್ಟು ಬೇಗ ಬಂದು ನಿಂತ್ಕೊಂಡಿದ್ದಾರೆ ಇಲ್ಲಿ. ನೀವು ತುಂಬಾ ಫಾಸ್ಟ್ ಆಗಿ ಹೋದ್ರಲ್ಲ ಅದಕ್ಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಕ್ಕತ್ತಾಗಿದೆ ಗೈಸ್, ನೋಡಿ ಎಷ್ಟು ಮಸ್ತಾಗಿ ಕಾಣ್ತಾ ಇದೆ. ಇನ್ನ ಮೇಲೆ ಇನ್ನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಟೆಂಪಲ್. ಬನ್ನಿ ಒಳಗಡೆ ಹೆಂಗಿದೆ ನೋಡೋಣ. ಆಕ್ಚುಲಿ ಇಸ್ಕಾನ್ ಟೆಂಪಲ್ ತುಂಬಾ ಕಡೆ ಇದೆ. ಬ್ಯಾಂಗ್ಳೂರಲ್ಲಿ ಫೇಮಸ್ ಇರೋದು ಇದೆರಡು ಲೊಕೇಶನ್ ಅಲ್ಲಿ, ಒಂದು ಕನಕಪುರ ಮೇನ್ ರೋಡ್, ಇನ್ನೊಂದು RR ನಗರಲ್ಲಿ. RR ನಗರ ಅಲ್ಲ, ರಾಜಾಜಿನಗರಲ್ಲಿ. ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ ಅಂತ ಕೇಳ್ಬಿಟ್ಟಿದ್ದೀನಿ, ಬಟ್ ದೊಡ್ಡ ಟೆಂಪಲ್ ಇರೋದು ಇದೆರಡು ಪ್ಲೇಸ್ ಅಲ್ಲಿ. ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ. ಕ್ಯಾಮ್ರಾ ನೈ ಓ ಮೊಬೈಲ್ ಗೈಸ್, ಮೊಬೈಲ್ ಅಲೋ ಇಲ್ಲ ಅಂತ ಹೇಳಿದ್ರು, ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಬಟ್ ಆದ್ರೂ ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಬಂದ್ಬಿಟ್ಟು ನಾವು ವಿಡಿಯೋ ಮಾಡಿಲ್ಲ ಅಂದ್ರೆ ಜನಗಳಿಗೆ ಹೆಂಗ್ ರೀಚ್ ಆಗುತ್ತೆ ಹೇಳಿ. ಬನ್ನಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋಣ. ಸೊ ನಾನು ಹೇಳ್ದಂಗೆ ಬ್ಯಾಂಗ್ಳೂರಲ್ಲಿ 2 ಲೊಕೇಶನ್ ಇರುವಂತ ಇಸ್ಕಾನ್ ಟೆಂಪಲ್ ತುಂಬಾ ಫೇಮಸ್. ಬೇರೆ ಬೇರೆ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ಸ್ವಲ್ಪ ಚಿಕ್ಕ ಚಿಕ್ಕ ಬ್ರಾಂಚ್ಗಳು. ಬಟ್ ಇದೆರಡು ದೊಡ್ಡ ದೊಡ್ಡ ಟೆಂಪಲ್ಸ್. ಇದು ಬಿಟ್ಟು ಈ ತರ ಟೆಂಪಲ್ಸ್ ಒಂದು 250ಕ್ಕೂ ಹೆಚ್ಚು ಟೆಂಪಲ್ಗಳಿದೆ ವರ್ಲ್ಡ್ ವೈಡ್. ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ಎಲ್ಲಾ ಸುಮಾರು ದೇಶಗಳಲ್ಲಿ ಇಸ್ಕಾನ್ ಟೆಂಪಲ್ ಇದೆ. ಎಲ್ಲೆಲ್ಲೂ ಶ್ರೀಕೃಷ್ಣನ ಭಕ್ತರು ಎಲ್ಲಾ ಕಡೆ ಇದ್ದಾರೆ. ನೋಡಿ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಇಲ್ಲಿಂದ ನಿಮ್ಗೆ ಸಿಟಿ ವ್ಯೂ ಯಾವ ತರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಟೆಂಪಲ್ ಅಕ್ಕಪಕ್ಕನೆ ಎಷ್ಟೊಂದು ಮನೆಗಳಿದೆಯಲ್ಲ ಇಲ್ಲಿ. ನೋಡಿ ಇವರೆಲ್ಲ ಎಷ್ಟು ಪುಣ್ಯವಂತರು ಇರ್ಬೋದು. ದಿನ ಇವರಿಗೆ ಹರಿನಾಮ ಸ್ಮರಣೆ ಕೇಳುತ್ತೆ, ಕೇಳಿಸಲ್ಲ ಇವ್ರು ಸೈಲೆಂಟ್ ಆಗಿ ಇಲ್ಲಿಗೆ ಅಷ್ಟೇ ಕೇಳೋದು. ಅದೇ ಅಷ್ಟೊಂದು ತುಂಬಾ ಮೈಕೆಲ್ಲ ಯೂಸ್ ಮಾಡಲ್ಲ. ಬಟ್ ಆದ್ರೆ ಅವ್ರು ಬೆಳಗ್ಗೆ ಎದ್ದ ತಕ್ಷಣ ದೇವಸ್ಥಾನದ ಕಡೆ ಒಂದ್ ಕಡೆ ತಿರುಗ್ಬಿಟ್ಟು ಕೈ ಮುಗಿಬೋದಾ? ಹೌದಾ? ಹುಡುಗ ಹಾಯ್ ಅಂತಾನೆ ಫೋನ್ ಹಿಡ್ಕೊಂಡಿದ್ದೀರಲ್ಲ, ಹುಡುಕ್ತ್ಯಾ ಗೈಸ್? ನೋಡಿ ಇವಾಗ ನಾನು ತೋರಿಸ್ನಲ್ಲ ವ್ಯೂ, ಆ ವ್ಯೂ ನಲ್ಲಿ ಇವ್ರ ಮನೆ ಎಲ್ಲಿದೆ ಅಂತ ಹುಡುಕ್ತಾನಂತೀವಿ. ಹುಡುಕ ನೋಡೋಣ, ಹುಡುಕ್ತೇನಾ? ನಿಮ್ ಮನೆ ಈ ಕಡೆ ಇಲ್ವಂತ ಬಿಡು. ಸರಿ ಹುಡುಗ ಕನ್ಫ್ಯೂಸ್ ಆಗ್ಬಿಟ್ಟ ನೋಡ್ಬಿಟ್ಟು, ಇಷ್ಟು ಮನೆಗಳಲ್ಲಿ ನಮ್ಮ ಮನೆ ಯಾವ್ದು ಅಂತ. ಎಷ್ಟೊಂದ್ ಮನೆ ಇಲ್ಲಿ, ಎಲ್ಲಿ ನಮ್ಮ ಮನೆ, ಎಲ್ಲಿ ಎಲ್ಲಿ ನಮ್ಮ ಮನೆ ಅಂತ. ಇವಳು ಸಿಚುವೇಶನ್ ಕರೆಕ್ಟ್ ಆಗಿ ಒಂದ್ ಸಾಂಗ್ ಹುಡುಕ್ಬಿಡ್ತಾಳೆ. ಸಿಚುವೇಶನ್ ಕರೆಕ್ಟ್ ಆಗಿ ಒಂದ್ ಸಾಂಗ್ ಹುಡುಕ್ಬಿಡ್ತಾಳೆ. ಅದು ಯಾವ್ದೋ ನಂಗೆ ಗೊತ್ತಿಲ್ಲ, ಅಷ್ಟೇ ಜ್ಞಾಪಕ ಇರೋದು. ಅದೇನೋ ಇಷ್ಟೊಂದ್ ಮನೆ ಇಲ್ಲಿ, ಎಲ್ಲಿ ನಮ್ಮ ಮನೆ ಅಂತಾನೇನೋ ಬರುತ್ತಲ್ಲ. ಇಷ್ಟೊಂದ್ ಜನ ಇಲ್ಲಿ ಯಾರು ನಮ್ಮೋರು, ಎಷ್ಟೊಂದ್ ಮನೆ ಇಲ್ಲಿ, ಎಲ್ಲಿ ನಮ್ಮ ಮನೆ. ಇಲ್ಲ ಚೆನ್ನಾಗಿರೋದು ಆಚೆನೆ ಅಷ್ಟೇ. ಹರೇ ರಾಮ 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 ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ರಾಮ ಎಷ್ಟೊತ್ತಿಗೆ ಬೆಳಗಿನ ಜಾವ 4:15 ಮಂಗಳಾರತಿ ಮಾಡ್ತಾರಂತೀನಿ. ಬೆಳಗಿನ ಜಾವ 4:15 ಮಂಗಳಾರತಿ, 4:50 ತುಳಸಿ ಪೂಜಾ, 5 ಗಂಟೆಗೆ ಹರೇ ಕೃಷ್ಣ ಜಪ ಮೆಡಿಟೇಷನ್ ಮಾಡ್ತಾರೆ. 7:15 ಆರತಿ ಇದೆ. 8 ಗಂಟೆ 7:55 ಗುರು ಪೂಜಾ ಇದೆ. ಫುಲ್ ಡೇಗೆ ಹೋಗಿ ಪ್ರೋಗ್ರಾಮ್ಸ್ ಇದೆ ನೋಡಿ. ಫುಲ್ ಡೇಗೆ ಬೆಳಗಿನ ಜಾವ 4:30 ಸ್ಟಾರ್ಟ್ ಆದ್ರೆ
ನೈಟ್ 8:30ವರೆಗೂ ನಡೆಯುತ್ತೆ ಕಂಟಿನ್ಯೂಸ್ ಆಗಿ ಪ್ರೋಗ್ರಾಮ್. ಗಾಯ್ಸ್ ಇವರೆಲ್ಲ ನೋಡಿ ಎಷ್ಟು ಬೇಗ ಮುಂದೆ ಹೋಗ್ಬಿಟ್ಟಿದ್ದಾರೆ. ಎಲ್ರು ಮುಂದೆ ಓಡೋಗ್ಬಿಟ್ಟಿದ್ದಾರೆ. ಇವಾಗ ನಮ್ಮಿಬ್ರು ಬೈತಾ ಇರ್ತಾರೆ, ನಮ್ಮಿಬ್ರು ಅವಳನ್ನ ಬೈತಾ ಇರ್ತಾರೆ. ಗಾಯ್ಸ್ ಒಂದು ಪ್ಲೇಸ್ಗೆ ಬರೋದೇನಕ್ಕೆ ಕೇಳಿ, ಬಂದ್ಬಿಟ್ಟು ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಪೀಸ್ಫುಲ್ ಆಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡೋದು, ಖುಷಿಯಾಗಿ ಇರೋದಕ್ಕೆ ಬರ್ತಾರೆ. ಇವರು ಹಿಂಗ್ ಬರೋದು, ದೇವಸ್ಥಾನಕ್ಕೆ ಬಂದ್ವಿ ಅಂದ್ರೆ ದರ್ಶನ ಮಾಡ್ಕೊಬಿಡಿ ಮನೆಗೆ ಹೋಗ್ಬಿಡಿ, ದರ್ಶನ ಮಾಡ್ಕೊಬಿಡೋಣ ಮನೆಗೆ ಹೋಗ್ಬಿಡೋಣ. ಸುತ್ತಲೂ ಮೊದಲು ನೋಡೋಣ ಹೆಂಗಿದೆ ಪ್ಲೇಸಸ್, ಹೆಂಗ್ ಕಟ್ಟಿದ್ದಾರೆ, ಏನೋ ನೋಡಲ್ಲ, ಬಂದ ಓಡೋದ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಆಮೇಲೆ ನಾವು ದರ್ಶನ ಮುಗಿಸ್ಬಿಡಿ ನಮ್ದಾಗೋಯ್ತು ಅಂತ ಏನೋ ಒಂದು ಟಾಸ್ಕ್ ಫಿನಿಶ್ ಮಾಡೋ ಥರ. ಅದ್ರ ಬದಲು ಆರಾಮಾಗಿ ಟೆಂಪಲ್ಗೆ ಬಂದ್ಬಿಟ್ಟು ಪೀಸ್ಫುಲ್ ಆಗಿ ಕೂತ್ಕೊಂಡು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, ಇಲ್ಲೆಲ್ಲ ವ್ಯೂಸ್ ಎಲ್ಲ ನೋಡಿ, ಜನಗಳೆಲ್ಲ ತಿರುಗಾಡ್ತಾ ಇರ್ತಾರೆ. ಟೆಂಪಲ್ ಹೊಸ್ದಾಗಿ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಎಲ್ಲಾನು. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು ಒಂದು ಪ್ಲೇಸಿಗೆ ಬಂದ್ಮೇಲೆ. ಆತ್ರವಾಗಿ ಬಂದು ನಾವು ಹೋಗಿ ಏನು ಸಾಧಿಸ್ಬೇಕಾಗಿದೆ ಹೇಳಿ ಮನೆಗೆ ಹೋಗಿ. ಸಂಡೇ ಇವತ್ತು ಹಾಲಿಡೇ ಹೆಂಗಿದ್ರು ಅಲ್ವಾ ಸಿಂಚನ? ನೋಡಿ ನಮ್ಮ ಬರ್ಡೇ ಸಿಂಚನ ನಮ್ಮ ಪಾರ್ಟಿ, ಅದಕ್ಕೆ ನಮ್ಮ ಪಾರ್ಟಿ. ಅವ್ಳು ಯಾವ ಟ್ರಿಪ್ ಹೋಗೋ ನಮ್ಮ ಜೊತೆ ಬಂದ್ಬಿಡ್ತಾಳೆ. ಗೆಲ್ಲಿ ಅಂತ ಗೆಲ್ಬೇಕು, ಗೆಲ್ಲುತ್ತೆ. ಇಲ್ಲಿ ನೋಡಿ RCB ಫ್ಯಾನ್ಸ್ ಯಾವ ಥರ ಇರ್ತಾರೆ ಅಂತ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇವಳು ಬರ್ಡೇ, ನನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ಬಂದ್ಬಿಟ್ಟು RCB ವಿನ್ ಆಗ್ಲಿ ಅಂತ ಕೇಳ್ಕೊಂಡ್ರು. ನನ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ, ಕೆಳಗೆ ಮೇಲ್ ಬಂದು ಕೇಳ್ಕೊತಾ ಇದ್ದೀನಿ RCB ಗೆಲ್ಲಿ. ನೋಡಿ RCB ಫ್ಯಾನ್ಸ್ ಅಂದ್ರೆ ಹಂಗೆ ಗೈಸ್, ನೋಡಿ RCB ಅಂದ್ರೆ ಹಂಗೆ. ಇವತ್ತು RCB ವಿನ್ ಆಗ್ಬೇಕು ಅಂತ ಸಿಂಚನ ಪೂಜೆ ಮಾಡಿಸ್ತಾ ಇದ್ದಾಳೆ. ಗೊತ್ತು ಅಂತ ಇದೆಯಲ್ಲ ಇವರೆಲ್ಲ ನೋಡಿ ಯಾವ್ದೋ ರನ್ನಿಂಗ್ ರೇಸ್ಗೆ ಕಾಂಪಿಟೇಷನ್ ಇಟ್ಟಿರೋ ತರ ಓಡಿ ಬಂದ್ಬಿಟ್ಟಿದ್ದಾರೆ. ಟೆಂಪಲ್ಗೆ ಬಂದಿರೋದೇನಕ್ಕೆ ಆರಾಮಾಗಿ ನಿಧಾನಕ್ಕೆ ನಡ್ಕೊಂಡು ಬಂದು ನೋಡಿ ಟೆಂಪಲ್ ರನ್ ಮಾಡಿದ್ದಾರೆ. ಸಿಂಚನ ಕರೆಕ್ಟ್ ಆಗಿರೋ ಒಂದು ವರ್ಡ್ ಹೇಳಿದಾಳೆ, ಇದಕ್ಕೆ ಟೆಂಪಲ್ ರನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೋಡಿ ಎಲ್ಲಾಬ್ರು ನೋಡಿ ಕುತ್ಕೊಂಡಿದ್ದಾರೆ. ಗೈಸ್ ನಾವು ಬರ್ತಾ ಒಂದು ಸ್ಟ್ಯಾಚ್ಯೂ ನೋಡಿದ್ವಿ. ಆ ಸ್ಟ್ಯಾಚ್ಯೂ ಕೈಯಲ್ಲಿ ವಾಚ್ ಇತ್ತಾ ಇಲ್ವಾ ಅನ್ನೋದು ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನು, ವಾಚ್ ಇತ್ತು. ಆಮೇಲೆ ಆ ಸ್ಟ್ಯಾಚ್ಯೂನ ಇವಳು ಹೇಳಿದ್ಲು ಅದು ಶ್ರೀಲಾ ಪ್ರಭುಪಾದ ಅವ್ರ ಸ್ಟ್ಯಾಚ್ಯೂ ಅಂತ. ಅದು ಶ್ರೀಲಾ ಪ್ರಭುಪಾದ ಅವ್ರದ ಸ್ಟ್ಯಾಚ್ಯೂನೇ ಅಂತ ನಾವ್ ಹೇಳ್ತಾ ಇದೀವಿ, ಇವ್ರಲ್ಲ ಅಂತ ಹೇಳ್ತಾ ಇದಾರೆ. ಶ್ರೀಲಾ ಪ್ರಭುಪಾದ ಅವ್ರ ಸ್ಟ್ಯಾಚ್ಯೂ ಬೇರೆ ಸ್ಟ್ಯಾಚ್ಯೂ ಅಂತ ನಾನು ಹೇಳಿದೆ. ಬನ್ನಿ ನೋಡ್ಕೊಂಡ್ ಬರೋಣ. ನೋಡಿ ಬಂದಿದ್ದೀವಿ, ವಿಡಿಯೋ ತೆಗಿಯಂಗಿಲ್ಲ. ಫೈನಲಿ ನಾವೇ ಗೆದ್ದಿದ್ದು. ಆಕ್ಚುಲಿ ಶ್ರೀಲಾ ಪ್ರಭುಪಾದ ಅವರ ಸ್ಟ್ಯಾಚ್ಯೂನೇ ಅದು. ನಾನು ಆಕ್ಚುಲಿ ಬೇರೆ ಯಾರ್ದು ಅಂತ ಅನ್ಕೊಂಡೆ, ನಾನು ಹೆಸರು ಓದಿರ್ಲಿಲ್ಲ. ಇವರಿಬ್ರು ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೇಳ್ಬೇಕು. ಸುಮ್ನೆ ವಾದ ಮಾಡ್ತಾ ಇದಾರೆ, ನೋಡಿಲ್ಲ ಅಂದ್ರೆ ಓಕೆ ವಾದ, ಅದ್ರಲ್ಲಿ ಅವ್ರದಲ್ಲ ಇನ್ಯಾರನ್ನ ಇಡ್ತಾರೆ ಇಲ್ಲಿ ಇಸ್ಕಾನಲ್ಲಿ. ಹರೇ ನಮಃ ಅಂತೀನಿ, ಎಲ್ಲರೂ ಹರೇ ನಮಃ ಜೋರಾಗಿ ಹೇಳ್ಬೇಕು.
ಹರೇ ಕೃಷ್ಣ ಹರೇ ಬೋಲ್ ಅಂತ. ನೀನು ಹರೇ ರಾಮ ಅಂತಿ, ನಾವು ಹರೇ ರಾಮ. ಹರೇ ನಮಃ. ಹರೇ ನಮಃ ಅಂತೀನಿ. ಹರೇ ನಮಃ. ಹರೇ ನಮಃ ಅಂತ ಎಲ್ಲರೂ ಹರೇ ನಮಃ ಅನ್ಬೇಕು. ಓಕೆನಾ? ಓಕೆನಾ? ಕರೆಕ್ಟ್. ಎಲ್ಲರೂ ಯಾಕೆ ಹಿಂಗೆ ನಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ನಾನು ಆ್ಯಕ್ಚುಲಿ ಎಲ್ರಿಗೂ ಹರೇ ನಮಃ ಅಂತ ಜೋರಾಗಿ ಹೇಳಿಸ್ಬಿಟ್ಟೆ. ಆದರೆ ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿರಲ್ಲ, ಬರೀ ಕ್ಯಾಮ್ರಾ ಇಟ್ಕೊಂಡಿದ್ದೆ. ಓಕೆ, ಹರೇ ನಮಃ ಹರೇ ನಮಃ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಬೋಲ್. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಸೀತಾರಾಮ್ ಜೈ ಸೀತಾರಾಮ್. ಗಾಯ್ಸ್, ಟೆಂಪಲ್ಗೆ ಬಂದು ದರ್ಶನ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ ಎಲ್ರು ಮನೆಗೆ. ಜೈ ಶ್ರೀರಾಮ್ ಜೈ ಶ್ರೀರಾಮ್. ನೋಡಿ ಜಪ ಮಾಡ್ತಾರೆ ಸೈಲೆಂಟ್ ಆಗಿದ್ರು. ಕೆಳಗಡೆ ಇಲ್ಲಿ ಸಿಗುತ್ತೆ ಕಣ್ರಿ. ಇಲ್ಲಿ ಸಿಗುತ್ತೆ ಅದೇ ಹೇಳಿದವರು. ಇಲ್ಲಿ ಸಿಗುತ್ತೆ ಗೈಸ್, ಇಲ್ಲಿ ಜಪ ಮಾಲೆ ಸಿಗುತ್ತೆ. 108 ಐಟಮ್ಸ್ ಯಾರಾದ್ರೂ ಹರೇ ಕೃಷ್ಣ ಮಂತ್ರ ಹೇಳೋರು ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ತಗೋಬಹುದು. ಬೇರೆ ಒಂದು ಜಪ ಮಾಲೆ 20 ರೂಪೀಸ್. ನಿಯಮದ ಕಡಿಮೆ ಇರುತ್ತೆ, ತುಳಸಿ ಜಾಸ್ತಿ ಹೇಳ್ತಾರೆ. ಗೈಸ್, ನಮ್ಮ ಹುಡುಗರು ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳ್ತಾ ಇದಾರೆ. ಹಂಗಾಗಿ ಫ್ರೆಂಚ್ ಫ್ರೈಸ್ ತಗೋಣ ಅಂತ ಬಂದಿದ್ವಿ. ನೋಡಿ ಎಲ್ಲ ಇಲ್ಲಿ ಸ್ನಾಕ್ಸ್ ತಿಂತಾ ಇದಾರೆ. ಹೆಂಗಿದೆ? ಚೆನ್ನಾಗಿದ್ಯಾ? ಪೂರಿಗೆ ಹೆಂಗಿದೆ? ಹೆಂಗಿದ್ಯಾ? ಸೂಪರ್ ಆಗಿದೆ ಪಾನಿಪುರಿ. ಹೆಂಗೈತೆ? ಪಾನಿಪುರಿ ಪಕೋಡ ಹೆಂಗೈತಮ್ಮ? ಪಕೋಡ ಹೆಂಗಿದೆ? ಸೂಪರ್. ಗೈಸ್ ನೋಡಿ ಹೆಂಗ್ ತಿಂತಾ ಇದಾರೆ ಪೊಂಗಲ್. ಪ್ರಸಾದ ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಇವಳು ಇಷ್ಟೊತ್ತು ಗಂಟ ಪಾನಿಪುರಿ ತಿಂತ ಇದ್ಲು, ಇವಾಗ ಇಲ್ಲಿ ಇಷ್ಟೊಂದು ಐಟಮ್ಗಳಿದೆ, ಇಷ್ಟೊಂದು ಚಾಟ್ಸ್ಗಳಿದೆ. ಏನ್ ಬಟ್ ತಿಂದ್ರು? ಯಾವ ಚಾಟ್ಸ್ಗೂ ಇವರು ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡಲ್ಲ, ಕಂಪ್ಲೀಟ್ಲಿ ಸಾತ್ವಿಕ್. ಬಟ್ ಆದ್ರೂ ಇಷ್ಟೊಂದು ಟೇಸ್ಟ್ ಆಗಿದೆ. ನಾವು ಯೂಶಲಿ ಮನೇಲಿ ಟ್ರೈ ಮಾಡಿದ್ರು ಸಾತ್ವಿಕ್ ಈರುಳ್ಳಿ ಬೆಳ್ಳುಳ್ಳಿ ಇದ್ರೆ ಅಷ್ಟೊಂದು ಟೇಸ್ಟ್ ಅಂತ ಅನ್ಸಲ್ಲ. ಬಟ್ ಇಲ್ಲಿ ನೋಡಿ ಎಷ್ಟು ಟೇಸ್ಟ್ ಆಗಿದೆ. ಪ್ರಸಾದ ಯಾವತ್ತಿದ್ರು ಪ್ರಸಾದನೇ. ಹೌದು, ನಾವು ಮನೇಲಿ ಪುಳಿಯೋಗರೆ ಮಾಡಿದ್ರು ಚೆನ್ನಾಗಿರಲ್ಲ, ದೇವಸ್ಥಾನದಲ್ಲಿ ಬಂದಿದ್ರೆ ಚೆನ್ನಾಗಿದೆ. ಮಾಡೋದು ಚೆನ್ನಾಗಿರಲ್ಲ. ಗೈಸ್ ನೋಡಿ, ನಮ್ಮ ಬರ್ಡೇ ಗರ್ಲು ಇವತ್ತು ಜಪಮಾಲೆ ತಗೊಂಡಿದ್ದಾಳೆ. 108 ಮಣಿಗಳಿದೆ ಇದರಲ್ಲಿ. ಸೊ 108 ಸಲ ತಗೊಂಡಿದ್ದಾಳೆ. 108 ಸಲ ಹರಿನಾಮ ಸ್ಮರಣೆ ಹರೇ ಕೃಷ್ಣ ಮಂತ್ರ ಹೇಳ್ಬೇಕು ಅಂತ ತಗೊಂಡಿದ್ದಾಳೆ. ಸೊ ನಾಳೆಯಿಂದ ಹೇಳ್ತಾಳಂತೆ, ನೋಡೋಣ ಹೇಳ್ತಾಳ ಹೇಳಲ್ವ ಅಂತ. ಹೌದಾ? ಓಕೆ. ಈ ವಿಡಿಯೋ ಪಾರ್ಟ್ 3 ನಲ್ಲಿ ಕಂಟಿನ್ಯೂ ಆಗುತ್ತೆ. ನಾವು ಸಿಂಚನಕ್ಕ ಮನೆಗೆ ಹೋಗಿ ಕೇಕ್ ಕಟ್ ಮಾಡಿ ಫುಲ್ಲು ಮಜಾ ಮಾಡಿದ್ವಿ.